ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ ಚಿನ್ನ ಸಂಜೆ. ಫ್ರೆಂಡ್ಸ್, ಎಲ್ರಿಗೂ ಆಯುಧ ಪೂಜೆ ಮತ್ತು ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಆಯುಧ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೀವಿ. ಈ ಸಲ ಇಲ್ಲೇ ಬೆಂಗಳೂರಲ್ಲೇ ನಾವು ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಚಿನ್ನುಗೋಸ್ಕರ. ಚಿನ್ನು ತುಂಬ ಕೇಳ್ತಾನೆ ಇದೆ ಅಜ್ಜಿ ಮನೆಗೆ ಹೋಗಬೇಕು ಅಂತ. ಸೊ ಇವಾಗ ಹೊರಟಿದ್ದೀವಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನಾವು ಹೇಗೆ ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಓಕೆ, ಹೋಗಿ ನೋಡ್ಕೊಂಡು ಬನ್ನಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಓಕೆನಾ ಚಿನ್ನ? ಇವತ್ತು ಆಯುಧ ಪೂಜೆ ಇರೋದ್ರಿಂದ ಸ್ವಲ್ಪ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಸಂಜು ಮತ್ತು ಚಿನ್ನು ಇಬ್ಬರು ಹೊರಗಡೆ ವೆಹಿಕಲ್ಸ್ ಎಲ್ಲನೂ ವಾಶ್ ಮಾಡ್ಕೊಳ್ತಿದ್ರು. ಅವ್ರು ಬರೋಷ್ಟರಲ್ಲಿ ನಾನು ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಸಂಜುಗೆ ವೆಹಿಕಲ್ಸ್ಗೆ ಮತ್ತು ಮನೇಲಿರೋಂಥ ಥಿಂಗ್ಸ್ಗೆಲ್ಲ ಹಚ್ಚೋದಕ್ಕೆ ಅರಿಶಿನ, ಕುಂಕುಮ, ವಿಭೂತಿ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಮನೆಯಲ್ಲಿರುವಂಥ ಥಿಂಗ್ಸ್ ಅಂದರೆ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಟಿ ವಿ, ಹಾಗೆ ನಮ್ಮ ಮನೇಲಿ ಏನೇನು ಥಿಂಗ್ಸ್ ಇದೆ ಆಯುಧಗಳು ಅದಕ್ಕೆಲ್ಲ ಹಚ್ಚಬೇಕು. ಆಯುಧ ಪೂಜೆ ಅಂತ ಆಯುಧ ಅಂತ ಅನ್ನೋದ್ರಲ್ಲೇ ಕೊಟ್ಟಿದೆ. ನಾವು ದಿನನಿತ್ಯ ಬಳಸೋಂಥ ವಸ್ತುಗಳಿಗೆಲ್ಲ ನಾವು ಹಚ್ಚಬೇಕು. ಮಿಕ್ಸಿ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗೆ, ಫ್ಯಾನು ಎಲ್ಲದಕ್ಕೂ ಹಚ್ಚಬೇಕು. ನಮ್ಮ ಮನೆಯಲ್ಲೂ ಕೂಡ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮನೂ ಕೂಡ ಇದೇ ರೀತಿ ಮಾಡ್ಕೊಂಡು ಬರ್ತಿದ್ರು. ಸೊ ನಾವು ಅದನ್ನು ನೋಡಿಕೊಂಡೇ ಕಲ್ತ್ಕೊಂಡು ಇವಾಗ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ಹಿಂದೂಗಳಲ್ಲಿ ತುಂಬ ಥರದ ಹಬ್ಬಗಳಿದೆ. ಒಂದೊಂದು ಹಬ್ಬಗಳಲ್ಲೂ ಒಂದೊಂದು ಡಿಫ್ರೆಂಟ್ ಪದ್ಧತಿಗಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಿಂದೂಗಳ ಹಬ್ಬ ಅಂತಲೇ ಹೇಳ್ಬೋದು. ಒಂದೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ, ಯಾಕೆ ಮಾಡ್ತಾರೆ ಹಬ್ಬಗಳನ್ನ ಅನ್ನೋದನ್ನೆಲ್ಲ. ಹಾಗೆ ನಾವು ನಮ್ಮ ಮಕ್ಳಿಗೂ ಸಹ ತಿಳಿಸ್ಬೇಕು. ನಮ್ಮ ಚಿನ್ನುಗೆ ಇದೆಲ್ಲ ತುಂಬಾ ಇಷ್ಟ. ಅವನು ನೋಡ್ಕೊಳ್ತಿದ್ದ. ಹಾಗೆ ಇವತ್ತು ವ್ಲಾಗೆಲ್ಲ ಮಾಡೋದಕ್ಕೆ ನಂಗೆ ಟೈಮೇ ಇರಲಿಲ್ಲ. ಇವತ್ತು ನನ್ನ ಮಗನೇ ವಿಡಿಯೋ ಎಲ್ಲ ಮಾಡ್ಕೊಳ್ತಿದ್ದಾನೆ. ಅವ್ರ ಪಪ್ಪ ಹಚ್ಚೋದೆಲ್ಲ ನಾನು ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳಿ ನೀನೇ ಮಾಡಪ್ಪ ಅಂತ ಹೇಳಿದೆ. ಸೊ ಅದಕ್ಕೆ ಅವನೇ ಮಾಡ್ತಿದ್ದಾನೆ. ಹಾಗೆ ಇವತ್ತು ಊರಿಗೆ ಬೇರೆ ಹೋಗಬೇಕಿತ್ತು ನಾವು. ಅದರಿಂದಾಗಿ ನಾನು ನೀನೇ ಮಾಡು ಚಿನ್ನು, ನನಗೆ ಟೈಮ್ ಇಲ್ಲ, ನಾನು ಒಳಗಡೆ ಪೂಜೆ ಮಾಡ್ತಿರ್ತೀನಿ, ಎಲ್ಲ ಕಡೆ ನಾನು ವೀಡಿಯೋ ಮಾಡ್ತಾ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಸರಿಯಮ್ಮ ಅಂತ ಹೇಳಿಬಿಟ್ಟು ಮಾಡ್ತಿದ್ದಾನೆ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳ್ಳೋ ಅಂತಂದರೆ ಅವರ ಪಪ್ಪ ಎಲ್ಲೆಲ್ಲಿ ಹಚ್ಚಿರ್ತಾರೆ ಅದಕ್ಕೆಲ್ಲ ಬೊಟ್ಟನ್ನ ಅದನ್ನೆಲ್ಲ ಫುಲ್ ಮಾಡ್ಕೊಂಡು ಬಂದಿದ್ದಾನೆ. ತುಂಬ ನೀಟಾಗಿ ಮಾಡಿದ್ದೀನಿ ಅಮ್ಮ ಅಂತ ಹೇಳ್ತಿದ್ದ. ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾನೆ. ಖುಷಿ ಆಯಿತು ನಮ್ಮ ಚಿನ್ನು ಮಾಡಿಕೊಟ್ಟಿರೋ ವೀಡಿಯೋ ಅಂತ ಹೇಳಿ. ಹಾಗೆ ಸಂಜು ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ರು. ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಒಳಗಡೆ ಪೂಜೆಗೆ. ಅವ್ರು ಬರೋಷ್ಟರಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳಿ. ಊರಿಗೆ ಬೇರೆ ಹೋಗಬೇಕಿತ್ತಲ್ಲ, ಅದರಿಂದಾಗಿ ಸ್ವಲ್ಪ ಹರಿಬರಿಲಿ ಫಾಸ್ಟಾಗಿ ಮಾಡ್ತಿದ್ವಿ. ಆರಾಮಾಗಿ ಮನೆಯಲ್ಲೇ ಹಬ್ಬ ಮಾಡ್ಕೊಂಡು ಮನೆಯಲ್ಲೇ ಇರೋದು ಅಂದರೆ ಆರಾಮಾಗಿ ಮಾಡ್ಬೋದು. ಎಲ್ಲಾದರೂ ಊರಿಗೆಲ್ಲ ಹೋಗಬೇಕು ಅಂದರೆ ತುಂಬಾ ಹಿಂಸೆ ಆಗುತ್ತೆ ಹಬ್ಬದ ದಿನ. ಆದರೆ ಲಾಸ್ಟ್ ಟೈಮು ಹಬ್ಬ ಎಲ್ಲನೂ ಆಯುಧ ಪೂಜೆ ಎಲ್ಲನೂ ಊರಲ್ಲೇ ಮಾಡಿದ್ವಿ. ಬಟ್ ಈ ಸಲ ಊರಿಗೆ ಹೋಗೋದಕ್ಕಾಗಲಿಲ್ಲ. ಚಿನ್ನುಗೆ ಎಕ್ಸಾಮ್ ಎಲ್ಲ ಮುಗ್ದಿದೆ, ತುಂಬಾ ಲೇಟಾಯಿತು. ಆಯುಧ ಪೂಜೆ ನಾಳೆ ಅನ್ನೋ ಹಂಗೆ ಅವನಿಗೆ ಎಕ್ಸಾಮ್ ಮುಗ್ದಿದ್ದು. ಸೊ ಅದರಿಂದಾಗಿ ಈ ಸಲ ಇಲ್ಲೇ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನೆ ಆದ್ವಿ. ಆದರೆ ಬ್ಯಾಂಗ್ಳೂರಲ್ಲೆಲ್ಲ ಸ್ವಲ್ಪ ಲೇಟ್ ಎಕ್ಸಾಮ್ ಎಲ್ಲ ಮುಗಿಯೋದು. ನೆಕ್ಸ್ಟ್ ಟೈಮ್ಗೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ಸಲ ಸ್ವಲ್ಪ ನಂಗೆ ಬೇಜಾರಾಯಿತು. ಲಾಸ್ಟ್ ಟೈಮೆಲ್ಲ ಊರಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಅದು ಅಲ್ಲದೆ ನಮ್ಮ ಮಮ್ಮಿ ಮನೆ ಹಬ್ಬಕ್ಕೂ ಹೋಗೋದಕ್ಕಾಗಲಿಲ್ಲ, ಪಕ್ಷ ಹಬ್ಬಕ್ಕೆ. ಅದು ಸ್ವಲ್ಪ ಬೇಜಾರಾಯಿತು, ಅಜ್ಜಿ ತಾತನ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ. ಹಾಗೂ ನಾನು ನಮ್ಮ ಚಿನ್ನುಗೆ ನೆಕ್ಸ್ಟ್ ಟೈಮು ನೀನು ನಿಮ್ಮ ಪಪ್ಪ ಇಬ್ಬರೇ ಎಕ್ಸಾಮ್ ಎಲ್ಲ ಇದ್ದರೆ ಮುಗಿಸ್ಕೊಂಡು ಬನ್ನಿ, ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತೀನಿ ಹಬ್ಬಕ್ಕೆ ಅಂತ ಎಲ್ಲ ಹೇಳ್ತಿದ್ದೆ. ಬಟ್ ಆದರೆ ಆ ಥರ ಮಾಡೋದಕ್ಕಾಗಲ್ಲ ಅಲ್ವಾ, ಮಕ್ಕಳು ಎಕ್ಸಾಮೇ ಮುಖ್ಯ. ಸೊ ಅಮ್ಮಂದಿರು ಇಲ್ಲ ಅಂತಂದರೆ ಮಕ್ಕಳಂತೂ ಓದೋದು ಇಲ್ಲ, ಏನೂ ಇಲ್ಲ, ಆ ಥರ ಇದು ಮಾಡ್ತಾರೆ. ಇನ್ನು ಚಿಕ್ಕವನಲ್ವ, ಕೂರಿಸ್ಕೊಂಡೇ ಓದಿಸ್ಬೇಕು. ಅವನು ಓದೋದಿಲ್ಲ. ಅದರಿಂದಾಗಿ ನಾನು ಸಹ ಹಬ್ಬಕ್ಕೆ ಹೋಗೋದಕ್ಕಾಗಲಿಲ್ಲ. ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಇದನ್ನೆಲ್ಲ ಇವರು ಹಚ್ಬಿಟ್ಟು ಒಳಗಡೆ ಬರೋಷ್ಟರಲ್ಲಿ ನಾನು ಪೂಜೆಗೆ ಎಲ್ಲನೂ ಸಿದ್ಧತೆ ಮಾಡಿ ಇಟ್ಟಿದ್ದೆ. ಅವ್ರು ಬಂದು ಸಂಜುಗೆ ಹೇಳಿದೆ, ನಾನು ಇಲ್ಲಿ ಒಳಗಡೆ ಪೂಜೆ ಮಾಡೋಷ್ಟರಲ್ಲಿ ಮತ್ತೆ ಹೂವು ಎಲ್ಲ ಹಾಕಿಬಿಟ್ಟು ಹಾಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ತೀವಲ್ವ. ಸೊ ಅದನ್ನೆಲ್ಲ ರೆಡಿ ಮಾಡಿರೋದ್ರಿಂದ ಅವರು ಎಲ್ಲನೂ ತೊಗೊಂಡೋಗಿ ಕಟ್ತೀನಿ ಅಂತ ಹೇಳಿದ್ರು. ನಮ್ಮ ಚಿನ್ನುಗೆ ಸ್ವೀಟ್ ಬಾಕ್ಸ್ ತಂದಿರೋದನ್ನೇ ತೋರಿಸಿರಲಿಲ್ಲ. ಇವಾಗ ಅವನಿಗೆ ಪ್ಲೇಟಲ್ಲಿ ಇಟ್ಟಿರೋದು ನೋಡ್ಬಿಟ್ಟು ಅವ್ನು ಫುಲ್ ಖುಷಿ, ಯಾವಾಗ ಪೂಜೆ ಆಗುತ್ತೋ ಏನೋ ಅಂತ.
ಹಾಗೆ ಅವರು ಅದನ್ನೆಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಬರೋಷ್ಟರಲ್ಲಿ ನಾನು ಕೂಡ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸಂಜುನು ಕೂಡ ಬಂದರು ಅಷ್ಟರಲ್ಲಿ. ಹಾಗೆ ಆಯುಧಗಳೆಲ್ಲನೂ ಮನೆಯಲ್ಲಿ ಇಡುವಂಥ ಆಯುಧಗಳನ್ನೆಲ್ಲ ಇಟ್ಟಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಆಯುಧಗಳನ್ನ ಇಟ್ಟಿದ್ದೀನಿ. ಯಾಕಂದರೆ ಆಯುಧ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಯಾಕಂದರೆ ಆಯುಧ ಪೂಜೆ ಅಂತ ಅನ್ನೋದು ಯಾತಕ್ಕೋಸ್ಕರ ಮಾಡ್ತೀವಿ ಅಂದರೆ, ನಾವು ಬಳಸೋಂಥ ಆಯುಧಗಳಿರ್ಬೋದು, ವೆಹಿಕಲ್ಸ್ ಇರ್ಬೋದು, ಅದರಿಂದ ನಮಗಾಗಲಿ ಬೇರೆಯವ್ರಿಗಾಗಲಿ ಯಾವುದೇ ರೀತಿ ತೊಂದರೆ ಆಗದೇ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಅದಕ್ಕೊಂಥರ ಶಾಂತಿ ಪೂಜೆ ರೀತಿ ಮಾಡೋದು. ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತೀವಿ ನಾವು ದಸರಾ ಹಬ್ಬದ ಟೈಮಲ್ಲಿ ಅಲ್ವಾ. ಪ್ರತಿಯೊಬ್ಬರು ಹಿಂದೂಗಳು ಇದನ್ನು ಆಚರಿಸ್ತಾರೆ. ಏನೋ ಆವಾಗಿಂದ ನಡ್ಸ್ಕೊಂಡು ಬಂದಿರೋದನ್ನ ನಾವು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಷ್ಟೇ. ಪ್ರತಿಯೊಂದನ್ನು ದೊಡ್ಡವರು ಯೋಚನೆ ಮಾಡಿರ್ತಾರೆ. ಪ್ರತಿಯೊಂದು ಆಯುಧಗಳಿರ್ಬೋದು, ನಾವು ಡೈಲಿ ಅದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಎಷ್ಟೆಲ್ಲ ನಾವು ಏಟ್ ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ. ಆ ಆಯುಧಗಳಿಗೂ ಒಂದು ಸ್ವಲ್ಪ ಶಾಂತಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಆಯುಧ ಪೂಜೆಯನ್ನು ನಡ್ಸ್ಕೊಂಡು ಬಂದಿದ್ದೀವಿ. ಹಾಗೆ ಆಯುಧ ಪೂಜೆ ಈಗಿನ ಕಾಲದಲ್ಲಿ ಮಾಡೋವಂಥದ್ದು ಅಂತ ಏನಲ್ಲ, ಪುರಾಣಗಳ ಕಾಲದಿಂದಲೂ ಈ ಒಂದು ಆಯುಧ ಪೂಜೆನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನೋಡೋಕ್ಕೋದ್ರೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗಬೇಕಾದ್ರೆ ಅವರ ಆಯುಧಗಳೆಲ್ಲನೂ ಬಿಳಿ ವಸ್ತ್ರದಲ್ಲಿ ಕಟ್ಟಿ ಬನ್ನಿ ಮರಕ್ಕೆ ಕಟ್ಟಿಟ್ಟು ಹೋಗಿದ್ರಂತೆ. ಅದನ್ನು ಮತ್ತೆ ಅವರು ವಿಜಯದಶಮಿ ದಿನ ಅದನ್ನು ತೆಗೆದು ಮತ್ತೆ ಆಯುಧಗಳಿಗೆಲ್ಲ ಪೂಜೆ ಮಾಡಿದ ದಿನ ಆಯುಧ ಪೂಜೆ ಅಂತ ಆವಾಗಲಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ. ಹಾಗೆ ಇನ್ನೊಂದು ಪ್ರಕಾರ ಹೇಳೋದಾದರೆ, ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡೋಂಥ ಸಮಯದಲ್ಲಿ ನವರಾತ್ರಿಗಳ ಕಾಲ ತಾಯಿ ಯುದ್ಧ ಮಾಡ್ತಾರೆ. ಆ ಯುದ್ಧದ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಅವರವರ ಆಯುಧಗಳನ್ನು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿರ್ತಾರೆ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಅಂತ ಹೇಳಿ. ನವರಾತ್ರಿ ಎಲ್ಲ ಮುಗಿದಾದ್ಮೇಲೆ ವಿಜಯದಶಮಿ ದಿನ ಆ ತಾಯಿ ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಆ ಆಯುಧಗಳನ್ನೆಲ್ಲ ಮತ್ತೆ ಅದನ್ನೆಲ್ಲ ತೊಳೆದು ಪೂಜಿಸಿ ಮತ್ತು ಕೊಟ್ಟಂಥ ಎಲ್ಲ ದೇವರುಗಳಿಗೆ ವಾಪಸ್ ಕೊಡುವಂಥ ಸಮಯದಲ್ಲಿ ಆ ತಾಯಿ ಪೂಜೆ ಮಾಡಿದ ದಿನ ಆಯುಧ ಪೂಜೆ ಅಂತ ಆಗ್ಲಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಪೂಜೆಯಿಂದನೂ ಒಂದೊಂದು ಪುರಾಣಗಳ ಕಥೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನಂಬಿ ನಾವು ಕೂಡ ನಮ್ಮ ಜೀವನದಲ್ಲಿ ಈ ಹಬ್ಬಗಳನ್ನೆಲ್ಲ ಅಳವಡಿಸ್ಕೊಂಡು ಈ ಹಬ್ಬದ ಟೈಮಲ್ಲಿ ಯಾವ್ಯಾವ ಹಬ್ಬದಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದರಿಂದ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಲಾಸ್ಟ್ ಟೈಮು ಊರಲ್ಲೇ ಮಾಡಿದ್ವಿ ಆಯುಧ ಪೂಜೆನ, ಆದರೆ ಈ ಸಲ ಇವ್ನಿಗೆ ಎಕ್ಸಾಮ್ ಮುಗ್ದಿದ್ದು ಲೇಟ್ ಆಗಿದ್ದರಿಂದ ಇಲ್ಲೇ ಮಾಡ್ತಿದ್ದೀವಿ. ಹಾಗೆ ನಮ್ಮ ಸ್ಕೂಟ್ರಿಗೂ ಅಷ್ಟೇ 2 ವರ್ಷದಿಂದ ಆಯುಧ ಪೂಜೆನೇ ಮಾಡೋದಕ್ಕಾಗಿರಲಿಲ್ಲ ಆಯುಧ ಪೂಜೆಯಲ್ಲಿ. ಯಾಕಂದರೆ ಊರಿಗೆ ಹೋಗಿರ್ತಿದ್ವಲ್ವ, ಅಲ್ಲಿರ್ತಿದ್ವಿ. ಸೊ ಅದರಿಂದಾಗಿ ಸೈಕಲ್ ಮತ್ತು ಸ್ಕೂಟ್ರಿಗೆ ಪೂಜೆನೇ ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ ಪೂಜೆ ಮಾಡಿಬಿಟ್ಟೆ ಊರಿಗೆ ಹೋಗೋಣ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ತಿದ್ದೀವಿ. ಪೂಜೆ ಎಲ್ಲ ಮುಗಿದ ತಕ್ಷಣವೇ ಊರಿಗೆ ಹೋಗಬೇಕು. ಹಾಗೆ ಅಲ್ಲಿ ಸಂಜು ಫ್ರೆಂಡ್ ಮನೇಲಿ ಹಬ್ಬ ಇದೆ ಮೈಸೂರಲ್ಲಿ. ಸೊ ಹಬ್ಬನೂ ಕೂಡ ಮುಗಿಸ್ಕೊಂಡು ಹೋಗಬೇಕು. ಅದರಿಂದಾಗಿ ಸಂಜು ಸ್ವಲ್ಪ ಬೇಗ ಪೂಜೆ ಎಲ್ಲ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ. ದಸರಾ ಅಲ್ವಾ, ಸೊ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಬೇಗ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎಲ್ಲ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಈ ಸಲ ಮಾತ್ರ ನಮ್ಮ ಚಿನ್ನದು ಯಾವುದೇ ಟಾಯ್ಸ್ನ ಇಟ್ಟು ಪೂಜೆ ಮಾಡೋದಕ್ಕಾಗಲಿಲ್ಲ. ಅವನು ಚಿಕ್ಕವನಿದ್ದಾಗೆಲ್ಲ ಅವ್ನ ಟಾಯ್ಸ್ ಎಲ್ಲನೂ ಇಟ್ಟು ಆಯುಧ ಪೂಜೆ ದಿನ ಪೂಜೆ ಮಾಡ್ತಿದ್ದೋ. ಅವನು ಅಷ್ಟು ಇಷ್ಟಪಡ್ತಿದ್ದ. ಬಟ್ ಈ ಸಲ ಇಡಲಿಲ್ಲ. ಅದನ್ನೆಲ್ಲ ಎತ್ತಿಟ್ಟು ಹೊರಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಸೈಕಲ್ ಒಂದಕ್ಕೆ ಪೂಜೆ ಮಾಡಪ್ಪ ಅಂತ ಹೇಳಿದೆ. ಸರಿ ಅಂತ ಹೇಳಿ ಅವ್ನು ನೋಡಿ ಗಂಟೆನ ಬಾರಿಸ್ಕೊಂಡು ಸುತ್ತುತ್ತಿದ್ದಾನೆ. ಸಾಕು ಬಿಡೋ ಅಂತ ಅಂದ್ರೂ ಕಾರ್ ಸುತ್ತನೂ ಉಲ್ಟಾ ಪಲ್ಟಾ ಸುತ್ತುತ್ತಿದ್ದ. ಈ ಕಡೆಯಿಂದ ಹೋಗೋದು ಆ ಕಡೆಯಿಂದ ಬರೋದು ಹಾಗೆಲ್ಲ ಮಾಡ್ತಿದ್ದ. ಹಾಗೇ ತುಂಬಾ ಗಾಳಿ ಇತ್ತು. ಸಂಜು ಬೂದ್ಗುಂಬಳಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ಹೊಡಿಯೋದಕ್ಕೆ ಹೋದರೆ ಪದೇ ಆರೋಗ್ತಿತ್ತು. ಅವರು ಮತ್ತೆ ಹಚ್ಕೊಂಡು ಮಾಡ್ತಿದ್ರು. ತುಂಬ ಗಾಳಿ ಇದ್ದಾಗ ಪೂಜೆ ಮಾಡೋಕ್ಕೆ ಔಟ್ಸೈಡು ಸ್ವಲ್ಪ ಕಷ್ಟನೇ ಆಗುತ್ತೆ. ದೀಪಗಳು ಅಷ್ಟೇ ಪದೇ ಆರ್ತಿತ್ತು. ಚಿನ್ನು ಪಾಪ ಹೋಗಿ ಕವರ್ ಮಾಡ್ಕೊಂಡು ಕೂತ್ಕೊಳ್ತಿದ್ದ. ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಗಾಳಿ ನಿಂತ ತಕ್ಷಣವೇ ಸ್ವಲ್ಪ ಗಾಳಿ ಕಡಿಮೆ ಆಗ್ತಿದ್ದಂಗೆ ಬೇಗ ಪೂಜೆ ಮಾಡ್ಕೊಬಿಟ್ವಿ. ತುಂಬಾ ಜೋರು ಗಾಳಿ ಬರ್ತಿತ್ತು. ಸದ್ಯ ಅವತ್ತೊಂದು ದಿನ ಮಳೆ ಇರಲಿಲ್ಲ. ಮಳೆ ಎಲ್ಲ ಇದ್ದುಬಿಟ್ರೆ ಪೂಜೆ ಎಲ್ಲ ಮಾಡೋದಕ್ಕೆ ಕಷ್ಟ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ನಮ್ಮ ಚಿನ್ನಗಂತೂ ಸಖತ್ ಇಷ್ಟ ಆ ಥರ ಹೂವು ಎಲ್ಲನೂ ಹಾಕೋದಕ್ಕೆ. ಅದರಿಂದಾಗಿ ನಾನು ರೋಸ್ದೆಲ್ಲ ಪೆಟಲ್ಸ್ ಮಾಡಿ ಕೊಟ್ಟಿದ್ದೆ ಅವನಿಗೆ. ಅವನು ಅದನ್ನೆಲ್ಲ ಕಾರ್ಗೆ ಅವನ ಸೈಕಲ್ಗೆ ಎಲ್ಲ ಹಾಕ್ದ. ಅವ್ನಿಗೇನಂದರೆ ಎಷ್ಟೊತ್ತಿಗೆ ಪೂಜೆ ಮುಗಿಯೋದೋ ನಾನು ಎಷ್ಟೊತ್ತಿಗೆ ಸ್ವೀಟ್ ತಿಂತೀನೋ ಅಂತ ವೆಯ್ಟ್ ಮಾಡ್ತಾನೆ ಇದ್ದ. ಬಂದು ಕೇಳ್ತಿದ್ದ, ಈಗ ಹೋಗಿ ತಿನ್ಲಾ ಅಂತ. ಫಸ್ಟು ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಬಿಡು ಚಿನ್ನು, ಆಮೇಲೆ ತಿನ್ನುವೆ ಅಂತ
ಹೇಳಿದ್ಮೇಲೆ ಸುಮ್ಮನೆ ನಿಂತ್ಕೊಂಡ. ಇವಾಗ ಬಂದ್ಬಿಟ್ಟು ಯಾವ್ದು ಬೇಕು ನನಗೆ ಅಂದ್ಕೊಂಡು ನೋಡ್ತಿದ್ದಾನೆ. ಇದು ತಿನ್ನಲ ಅಂತ. ಯಾವುದೋ ಒಂದು ತಿನ್ನಪ್ಪ, ಆಮೇಲೆ ನೀನೇ ನಿಂಗೆ ಇಷ್ಟ ಬಂದಿದ್ದು ತಿನ್ನುವೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿದೆ. ಸೊ ಅದಕ್ಕೆ ಅವನು ಕೂಡ ಈಗ ಸ್ವೀಟೆಲ್ಲ ತಿಂದು ನನಗೂ ಕೂಡ ತಿನ್ನಿಸ್ತಿದ್ದಾನೆ. ಅವನಿಗೆ ಅವ್ನ ಫೇವ್ರೆಟ್ ಸ್ವೀಟ್ಸ್ ಎಲ್ಲನೂ ಎತ್ತಿಟ್ಕೊಬಿಡೋಣ ಅನ್ನೋದು ಇತ್ತು. ಆಮೇಲೆ ನಾವೇನು ಇದನ್ನೆಲ್ಲ ತಿನ್ನಲ್ಲ, ನೀನೇ ತಿನ್ನುವೆ ಸುಮ್ಮನಿರು ಚಿನ್ನು ಅಂತಾದಮೇಲೆ ಆಮೇಲೆ ಸುಮ್ಮನಾದ. ಆಮೇಲೆ ಪಪ್ಪಂಗೂ ಹೇಳ್ತಿದ್ದ ಅಮ್ಮಂಗೆ ತಿನ್ನಿಸು ಪಪ್ಪ ಅಂತ. ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಗಾಡಿ ಚಕ್ರದ ಕೆಳಗಡೆ ಎಲ್ಲ ನಿಂಬೆಹಣ್ಣಿಟ್ಟು ಶಾಂತಿ ಮಾಡಬೇಕಲ್ಲ, ನಿಂಬೆಹಣ್ಣಿಂದು ಶಾಂತಿ ಕೊಡಬೇಕಲ್ಲ. ಸೊ ಅದರಿಂದಾಗಿ ಚಿನ್ನು ಅವನ ಸೈಕಲ್ಗೆ ಶಾಂತಿ ಮಾಡಿಕೊಂಡ, ನಿಂಬೆಹಣ್ಣಿಂದು ಇದನ್ನು ಮಾಡಿ. ಸಂಜುನು ಇವಾಗೆಲ್ಲ ಮಾಡ್ತಿದ್ದಾರೆ. ಇವಾಗ ಎಲ್ಲ ವೆಹಿಕಲ್ಸ್ನು ಒಂದೊಂದು ರೌಂಡ್ ಹಾಕ್ಬಿಟ್ಟು ಊಟ ಮುಗಿಸ್ಕೊಂಡು ಊರಿಗೆ ಹೊರಡಬೇಕು. ನಮ್ಮ ಚಿನ್ನು ಅವ್ನ ಸೈಕಲಲ್ಲಿ ರೌಂಡ್ ಹಾಕಿದ್ದಾಯಿತು. ಈಗ ನನ್ನ ಜೊತೆನೂ ರೌಂಡಿಗೆ ಬರ್ತಿದ್ದಾನೆ. ನೆಕ್ಸ್ಟ್ ಅವ್ರ ಪಪ್ಪನ ಜೊತೆನೂ ರೌಂಡ್ ಹೋಗ್ತಾನೆ. ಅವನಿಗೆ ಎಲ್ಲರ ಜೊತೆನೂ ಸುತ್ತಬೇಕು. ಅವ್ನಿಗೆ ಫುಲ್ ಖುಷಿ ನನ್ನ ಜೊತೆ ಬರೋದಕ್ಕೆ. ಅಮ್ಮ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಿದ್ದ. ಬೇಡ ಸಾಕು ಒಂದು ಚಿಕ್ಕ ರೌಂಡ್ ಅಂತ ಹೇಳಿ ಒಂದು ಚಿಕ್ಕ ರೌಂಡ್ ಹಾಕ್ಸ್ದೆ. ಇವಾಗ ಅವ್ರ ಪಪ್ಪನ ಜೊತೆ ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ತಿದ್ದಾನೆ. ಹಾಗೆ ಸಂಜು ಹೇಳಿದ್ರು ಬೇಗ ಲಗೇಜ್ ಎಲ್ಲನೂ ರೆಡಿ ಮಾಡು, ಬರ್ತಿದ್ದಂಗೆ ಹೊರಡೋಣ ಅಂತ. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವ್ರು ಬಂದಮೇಲೆ ಸ್ವಲ್ಪ ಊಟ ಎಲ್ಲ ತಿಂದ್ಬಿಟ್ಟು ಇವಾಗ ಹೊರಟ್ವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ, ದಸರಾ ಅಲ್ವಾ, ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹಾಗೆ ಸಂಜು ಫ್ರೆಂಡ್ ಮನೆಯಲ್ಲಿ ಹಬ್ಬ ಕೂಡ ಇದೆ ಮೈಸೂರಲ್ಲಿ. ಸೊ ಊಟ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ದಸರಾ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮೈಸೂರಲ್ಲಿ. ಅಂಬರಿಯಲ್ಲಿ ನೋಡೋದಿ ಚಿನ್ನು, ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಸ್ವಾಗತ. ಚಿನ್ನು ಓದು ಮಗ್ನೆ, ಗೊತ್ತಿಲ್ಲ. ಅಲ್ಲಿ ಕನ್ನಡ ಓದು. ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವ, ಮೈಸೂರು ಮಹೋತ್ಸವಕ್ಕೆ ಸುಸ್ವಾಗತ. ಎಷ್ಟೊಂದು ಟ್ರಾಫಿಕ್ ಚಿನ್ನು. ನಾವು ಯಾವಾಗ ಹೋಗೋದು ಮನೆಗೆ? ದಸರಾ ಅಲ್ವಾ, ಅದಕ್ಕೆ ಇಷ್ಟು ಟ್ರಾಫಿಕ್. ಚಿನ್ನು ಹಾಡು ಹೇಳು ಚಿನ್ನು, ಹೇಳ್ಕೊಡ್ತೀನಿ. ಹ್ಯಾಪಿ ಬರ್ಡೇ ಬುಡ್ಡ ಶುಮ್ಮಿಯ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಹೇಳು. ಮೈಸೂರು ದಸರಾ ಕೆಳಗಡೆ ಬರ್ತದೆ ಮೈಸೂರು ಕೆಳಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ನಮ್ಮ ಮನೆಯ ಆಯುಧ ಪೂಜೆಯ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.